ಬೈ ಎಲೆಕ್ಷನ್ ಗೆದ್ದ ಬಳಿಕ ಗೌಡರ ತವರಲ್ಲಿ ಸಿದ್ದು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಸ್ವಾಭಿಮಾನಿ ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ತಯಾರಿ ನಡೀತಾ ಇದೆ. ಬೈ ಎಲೆಕ್ಷನ್ ಗೆದ್ದ ನಂತರ ಗೌಡರ ತವರಲ್ಲಿ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ. 3 ಕ್ಷೇತ್ರಗಳಲ್ಲಿ ಕ್ಲೀನ್ ಸ್ವೀಪ್ ಮಾಡಿದ ಕಾಂಗ್ರೆಸ್ಗೆ ಈಗ ಮತ್ತಷ್ಟು ಬಲ ಬಂದಿದೆ. ವಿಪಕ್ಷಗಳ ಬಾಯಿ ಕಟ್ ಹಾಕಿದೆ. ಹೀಗಾಗಿ ಮೈಸೂರು ಸಮಾವೇಶ ಗೌಡರ ಕ್ಷೇತ್ರ ಹಾಸನಕ್ಕೆ ಶಿಫ್ಟ್ ಆಗಿದೆ. ಡಿಸೆಂಬರ್ 5ನೇ ತಾರೀಕು ಹಾಸನದಲ್ಲಿ ಈ ಸ್ವಾಭಿಮಾನಿ ಸಮಾವೇಶ ನಡೆಯುತ್ತೆ. ಸ್ವಾಭಿಮಾನಿ ಸಮಾವೇಶಕ್ಕೆ ಸಿಎಂ ತವರಲ್ಲಿ ಸಿದ್ಧತೆ ನಡೀತಾ ಇದೆ. ಒಂದಷ್ಟು ಮೀಟಿಂಗ್ಗಳಾಗ್ತಾ ಇದ್ದಾವೆ. ಮೈಸೂರಿನಿಂದ 50,000ಕ್ಕೂ ಹೆಚ್ಚು ಜನ ಹಾಸನಕ್ಕೆ ತೆರಳುವ ಸಾಧ್ಯತೆ ಇದೆ. ಮೂಡಾ ಕೇಸ್ಗೆ ಗೌಡರ ತವರಲ್ಲೇ ಚಕ್ಕರ್ ಕೊಡೋದಕ್ಕೆ ಪ್ಲಾನಿಂಗ್ ಕೂಡ ಆಗ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಕುತೂಹಲಕ್ಕೆ ಕಾರಣವಾಗಿದೆ ಈ ಸ್ವಾಭಿಮಾನಿ ಸಮಾವೇಶ. ಮೈಸೂರಲ್ಲಿ ಮಾಡೋದು ಅಂತ ಇತ್ತು, ಆದ್ರೆ ಈಗ ಕ್ಲೀನ್ ಸ್ವೀಪ್ ಮಾಡಿದ ಮೇಲೆ ಜೊತೆಗೆ ಬೈ ಎಲೆಕ್ಷನ್ ಗೆದ್ದ ನಂತರ ಆ ಸ್ವಾಭಿಮಾನಿ ಸಮಾವೇಶ ಮೈಸೂರಿನಿಂದ ಗೌಡ್ರ ಕ್ಷೇತ್ರ ಹಾಸನಕ್ಕೆ ಶಿಫ್ಟ್ ಆಗ್ತಾ ಇದೆ. ಅಲ್ಲಿ ಸ್ವಾಭಿಮಾನಿ ಸಮಾವೇಶ ನಡೆಸಬೇಕು ಅಂತ ಇದ್ದಾರೆ. ಈಗ ಹಾಸನದಲ್ಲೂ ಕೂಡ ಕಾಂಗ್ರೆಸ್ನ ಒಂದಷ್ಟು ನಾಯಕರು ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮೈಸೂರಿನಲ್ಲೂ ಆ ಕಾರ್ಯಕ್ರಮದ ರೂಪುರೇಷೆಗೆ ಮೀಟಿಂಗ್ಗಳು ಕೂಡ ನಡೀತಾ ಇದೆ. 5ನೇ ತಾರೀಕು ಹಾಸನ ಜಿಲ್ಲೆಯಲ್ಲಿ ಈ ಸಭೆ ಇದೆ. ಮೈಸೂರು ಭಾಗದಿಂದ ಈಗಾಗಲೇ ಸುಮಾರು 50ರಿಂದ 75,000 ಜನ ಹೊರಡಬೇಕು ಅಂತ ಇವತ್ತು ತೀರ್ಮಾನ ಮಾಡಿದ್ದೀವಿ. ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಹೊರಡ್ತೀವಿ. ಈಗಾಗಲೇ ನಮ್ಮ ಹುಣಸೂರು ಭಾಗದಲ್ಲಿ 100 ಬಸ್ಗಳನ್ನ ರಿಸರ್ವ್ ಮಾಡಿದ್ದಾರೆ. ಮತ್ತೆ ನಮ್ಮ ಪಿರಿಯಾಪಟ್ಟಣದಲ್ಲಿ ಒಂದು 150 ಬಸ್ಗಳಷ್ಟು ಇದು ಮಾಡಿದ್ದಾರೆ. ಮತ್ತೆ ಮೈಸೂರು ಭಾಗದಲ್ಲೂ ಆಗ್ತಾ ಇದೆ. ಸುಮಾರು ನಾವು ಮೈಸೂರಿನಿಂದ ಒಂದು 50ರಿಂದ 75,000 ಜನ ಆ ದಿನ ಕಾರ್ಯಕ್ರಮಕ್ಕೆ ಸೇರ್ತೀವಿ. ಅವತ್ತು ಈ ಆರೋಪದಲ್ಲಿ ಕಡಿವಾಣ ಹಾಕೋದೇ ಬೇಡ. ಈಗಾಗಲೇ ಜನತಾ ನ್ಯಾಯಾಲಯದಲ್ಲಿ ಸಿದ್ದರಾಮಯ್ಯನವರಿಗೆ 3 ಕಾನ್ಸ್ಟಿಟ್ಯೂನ್ಸಿಲಿಂದನೂ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಅಂದ್ರೆ ಇಡೀ ಕರ್ನಾಟಕ ಕೊಟ್ಟಂಗೆನೆ. ನಮಗೆ ಇಲ್ಲಿ ಉತ್ತರ ಕರ್ನಾಟಕದಲ್ಲೊಂದು, ಬಾಂಬೆ ಮೈಸೂರೊಂದು, ಹಳೆ ಮೈಸೂರು ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಸುರೇಶ್. ಶಕ್ತಿ ಪ್ರದರ್ಶನಕ್ಕೆ ಸಿಎಂ ಸಿದ್ದರಾಮಯ್ಯ ಸಜ್ಜಾಗ್ತಾ ಇದ್ದಾರೆ. ಸದ್ಯ ಈ ಸ್ವಾಭಿಮಾನಿ ಸಮಾವೇಶ ಮೈಸೂರಿನಿಂದ ಸಿಎಂ ತವರು ಜಿಲ್ಲೆಯಿಂದ ಗೌಡ್ರ ತವರಿಗೆ ಶಿಫ್ಟ್ ಆಗ್ತಾ ಇದೆ. ಸದ್ಯದ ಅಪ್ಡೇಟ್ಸ್ ಏನಿದೆ? ಮೈಸೂರಿನಲ್ಲಿ ಯಾವ ರೀತಿ ಸಭೆಗಳು ನಡೀತಾ ಇದೆ? ರೂಪುರೇಷೆಗಳು ಯಾವ ರೀತಿ ಸಿದ್ಧವಾಗ್ತಾ ಇದೆ? ಇಂದ್ರ, ಮೈಸೂರಿನ ಸಭೆ ಸ್ವಾಭಿಮಾನದ ಸಮಾವೇಶ ಈಗ ಹಾಸನಕ್ಕೆ ಗೌಡರ ನಾಡಿನಲ್ಲಿ ಶಿಫ್ಟ್ ಆಗಿದೆ. ಯಾಕಂದ್ರೆ ಮೈಸೂರಿನಲ್ಲಿ ಮಾಡಿದ್ರೆ ತಮ್ಮ ತವರಿನಲ್ಲಿ ಸಮಾವೇಶವನ್ನು ಮಾಡಿಸಿಕೊಂಡಿದ್ದಾರೆ ಅನ್ನೋ ಒಂದು ಆರೋಪಕ್ಕೂ ಕೂಡ ಸಿದ್ದರಾಮಯ್ಯ ಅವರು ಗುರಿಯಾಗ್ತಾರೆ. ಹೀಗಾಗಿ ಒಂದ್ ಕಡೆ 3 ಕ್ಷೇತ್ರಗಳನ್ನ ಕ್ಲೀನ್ ಸ್ವೀಪ್ ಮಾಡಿರ್ತಕ್ಕಂಥ ಕಾಂಗ್ರೆಸ್ನ ನಾಯಕರು ಇದೀಗ ಸಿದ್ದರಾಮಯ್ಯ ಅವರ ವರ್ಚಸ್ಸನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಇದೀಗ ಸ್ವಾಭಿಮಾನದ ಸಮಾವೇಶನ ಮಾಡೋದಕ್ಕೆ ಹಾಸನದಲ್ಲಿ ಮುಂದಾಗ್ತಿದ್ದಾರೆ. ಹೀಗಾಗಿ ಮೈಸೂರಿನಲ್ಲಿ ನಿಕಟಪೂರ್ವ ಕುರುಬ ಪ್ರದೇಶ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಸುಬ್ರಹ್ಮಣ್ಯ ನೇತೃತ್ವದಲ್ಲಿ ಹಲವಾರು ಸಭೆಗಳು ಕೂಡ ನಡೀತಾ ಇದೆ. ಸುಮಾರು 75ರಿಂದ 1 ಲಕ್ಷಕ್ಕೂ ಹೆಚ್ಚು ಜನ ಮೈಸೂರಿನಿಂದಲೇ ತೆರಳಬೇಕು ಅನ್ನೋ ಒಂದು ಪ್ಲಾನ್ ಕೂಡ ಆಗ್ತಾ ಇದೆ. ಹೀಗಾಗಿ ಸಭೆಯ ರೂಪುರೇಷೆಗಳನ್ನು ಕೂಡ ಮಾಡ್ತಿದೆ. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಕಳಂಕವನ್ನ ತೊಡೆದು ಹಾಕಬೇಕು, ಜೊತೆಗೆ ಸಿದ್ದರಾಮಯ್ಯ ಆಡಳಿತದಲ್ಲಿ ಕ್ಲೀನ್ ಅಂತೇಳಿ ತೋರಿಸಬೇಕು. ಹೀಗಾಗಿ ಸಿದ್ದರಾಮಯ್ಯ ಶಕ್ತಿ ಏನು ಅಂತೇಳಿ ತೋರಿಸುವ ನಿಟ್ಟಿನಲ್ಲಿ ಈ ಒಂದು ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ 5ನೇ ತಾರೀಕು ನಡೆಯುವಂತಹ ಸಭೆಗೆ ಮೈಸೂರಿನಿಂದ ಪ್ರತಿ ಹಳ್ಳಿಗೂ ಕೂಡ ಬಸ್ಗಳನ್ನ ಕಲ್ಪಿಸೋದಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಒಂದು ಕಡೆ ಉಪಚುನಾವಣೆಯ ಗೆಲುವು, ಮತ್ತೊಂದು ಕಡೆ ಸ್ವಾಭಿಮಾನಿ ಸಮಾವೇಶದ ಹಿನ್ನೆಲೆ ಸಿದ್ದರಾಮಯ್ಯನ ವರ್ಚಸ್ಸನ್ನ ಹೆಚ್ಚಿಸಿಕೊಳ್ಳೋದಕ್ಕೆ, ಸಿದ್ದರಾಮಯ್ಯ ಅವರ ಬಲ ಪ್ರದರ್ಶನಕ್ಕೆ ಇದೊಂದು ವೇದಿಕೆ ಆಗೋದಕ್ಕೆ ಸಜ್ಜಾಗಿದೆ. ಸಿಂಧೂರ. ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. Thank you.